ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು 2025ರಲ್ಲಿ ಬರುವ ಮಾರ್ಗಶೀರ್ಷ ಮಾಸದ ಬಗ್ಗೆ. ಈ ಮಾಸದಲ್ಲಿ ಏನ್ ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ತಪ್ಪು, ಇವುಗಳನ್ನೆಲ್ಲ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ವಿವರಿಸ್ತೇನೆ. ಮಾರ್ಗಶೀರ್ಷ ಮಾಸ ಎಂದರೆ ಏನು? ಮಾರ್ಗಶೀರ್ಷವು ಹಿಂದೂ ಪಂಚಾಂಗದ 9ನೇ ತಿಂಗಳು. 2025ರಲ್ಲಿ ಇದು ನವೆಂಬರ್ 21ರಿಂದ ಶುಕ್ರವಾರ ಪ್ರಾರಂಭವಾಗ್ತಿದೆ. ಈ ಮಾಸವನ್ನು ಮೃಗಶಿರ ನಕ್ಷತ್ರದ ಕಾರಣಕ್ಕೆ ಮಾರ್ಗಶೀರ್ಷ ಎಂದು ಕರೆಯಲಾಗಿದೆ. ಅತ್ಯಂತ ಮುಖ್ಯವಾಗಿ ಈ ಮಾಸ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸ. ಸ್ವತಃ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಹಂ ಎಂದು ಹೇಳಿದ್ದಾನೆ. ಅಂದರೆ ಎಲ್ಲ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ. ಆದ್ದರಿಂದ ಈ ಮಾಸದಲ್ಲಿ ಕೃಷ್ಣನ ಆರಾಧನೆ ಅತ್ಯಂತ ಫಲಪ್ರದ. 1. ಮಾರ್ಗಶೀರ್ಷದಲ್ಲಿ ಮಾಡಬೇಕಾದದ್ದು ಪವಿತ್ರ ಸ್ನಾನ. ಈ ಮಾಸವನ್ನು ಆಘನ ಮಾಸ್ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಪ್ರತಿದಿನ ಮುಂಜಾನೆ ಸ್ನಾನ ಮಾಡುವುದು ಬಹಳ ಶುಭ. ವಿಶೇಷವಾಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದರೆ ಶ್ರೀಕೃಷ್ಣನ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಆದರೆ ಇದು ಎಲ್ಲರಿಗೂ ಸಾಧ್ಯವಿಲ್ಲ. ಅದಕ್ಕೆ ಸರಳ ಪರಿಹಾರ. ನಿವಾಸದಲ್ಲಿ ಸ್ನಾನ ಮಾಡುವಾಗ ನೀರಿಗೆ 2-3 ಹನಿ ಗಂಗಾ ಅಥವಾ ಯಾವುದಾದರೂ ಪವಿತ್ರ ನದಿ ನೀರನ್ನು ಸೇರಿಸಿ. ಇದರಿಂದಲೂ ಅದು ಪವಿತ್ರ ಸ್ನಾನದ ಫಲ ನೀಡುತ್ತದೆ. 2. ಪ್ರತಿದಿನ ಪಠಿಸಬೇಕಾದ ಮಂತ್ರಗಳು, ಶ್ಲೋಕಗಳು. ಈ ಮಾಸದಲ್ಲಿ ವಿಷ್ಣುವಿನ ಮತ್ತು ಕೃಷ್ಣನ ಆರಾಧನೆ ತುಂಬಾ ಮುಖ್ಯ. ಹಾಗಾಗಿ ಪ್ರತಿದಿನ ಈ ಮಂತ್ರಗಳಲ್ಲಿ ಒಂದನ್ನಾದರೂ ಪಠಿಸಿದರೆ ಶುಭ. ವಿಷ್ಣು ಸಹಸ್ರನಾಮ, ಶ್ರೀಮದ್ ಭಗವದ್ಗೀತೆ 1 ಅಧ್ಯಾಯವಾದರೂ ಪಠಿಸಿ. ಗಜೇಂದ್ರ ಮೋಕ್ಷ ಸ್ತೋತ್ರ. ಇವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ, ಮನೆಯ ನಕಾರಾತ್ಮಕತೆ ನಿವಾರಿಸುತ್ತವೆ ಹಾಗೂ ದೈವ ಕೃಪೆಯನ್ನು ವೃದ್ಧಿಸುತ್ತವೆ. 3. ದಾನ, ಸೇವೆ ಮಾಡುವುದು. ಮಾರ್ಗಶೀರ್ಷ ಮಾಸದಲ್ಲಿ ದಾನ ಮಾಡಿದರೆ ಅದರ ಫಲ ಅನೇಕ ಪಟ್ಟು ಹೆಚ್ಚಾಗಿ ದೊರೆಯುತ್ತದೆ. ಏನ್ ದಾನ ಮಾಡಿದರೆ ಒಳ್ಳೆಯದು? ಅನ್ನದಾನ, ಬಡವರಿಗೆ ಊಟ, ಬಟ್ಟೆ, ಹಣ ಅಥವಾ ದಿನಸಿ ಸಾಮಗ್ರಿ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ. ದೀಪದಾನ, ದೇವಾಲಯದಲ್ಲಿ ಮತ್ತು ಮನೆಯಲ್ಲಿ ತುಳಸಿ ಗಿಡದ ಬಳಿ ದೀಪ ಬೆಳಗಿಸಿ. ದೀಪದಾನ ವಿಶೇಷವಾಗಿ ಪುಣ್ಯ ಹೆಚ್ಚಿಸುತ್ತದೆ, ಪಾಪಗಳು ಶಾಂತಗೊಳ್ಳುತ್ತವೆ ಎನ್ನಲಾಗಿದೆ. 4. ಮಾರ್ಗಶೀರ್ಷ ಮಾಸದಲ್ಲಿ ಏನು ಸೇವಿಸಬಾರದು? ಶ್ರೀಕೃಷ್ಣನಿಗೆ ತುಳಸಿ ಅತ್ಯಂತ ಪ್ರಿಯವಾದದ್ದು, ಹಾಗಾಗಿ ಪ್ರತಿದಿನ ಕೃಷ್ಣನಿಗೆ ತುಳಸಿ ಅರ್ಪಿಸಿ. ಆದರೆ ಈ ಮಾಸದಲ್ಲಿ ಈ ಕೆಳಗಿನ ವಸ್ತುಗಳನ್ನು ತಪ್ಪದೆ ದೂರವಿಡಿ. ಮಾಂಸಾಹಾರ, ಮದ್ಯ, ಯಾವುದೇ ಮಾದಕ ವಸ್ತುಗಳು. ಇವುಗಳನ್ನು ಈ ಮಾಸದಲ್ಲಿ ಸೇವಿಸಿದರೆ ವಿಷ್ಣು ಕೃಷ್ಣರ ಅಸಮಾಧಾನಕ್ಕೆ ಕಾರಣವಾಗುತ್ತದೆ ಎಂಬ ನಂಬಿಕೆ ಇದೆ. ಅದರ ಪರಿಣಾಮವಾಗಿ ಮನೆ ಸಮೃದ್ಧಿ ಮತ್ತು ಶಾಂತಿಗೆ ಧಕ್ಕೆ ಉಂಟಾಗಬಹುದು ಎಂದು ಹಿರಿಯರು ಹೇಳುತ್ತಾರೆ. ಹೀಗಾಗಿ ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ಸೇವಿಸಿ. 5. ಮಾಡಬಾರದ ದೊಡ್ಡ ತಪ್ಪುಗಳು. ಮಾರ್ಗಶೀರ್ಷ ಮಾಸದಲ್ಲಿ ಈ ತಪ್ಪುಗಳನ್ನು ಮಾಡುವುದನ್ನು ಸಂಪೂರ್ಣ ತಡೆದುಕೊಳ್ಳಬೇಕು. 1. ಯಾರನ್ನೂ ಅವಮಾನಿಸಬೇಡಿ. 2. ಪೂರ್ವಜರ ಬಗ್ಗೆ ಕೆಟ್ಟ ಮಾತಾಡಬೇಡಿ. 3. ಸುಳ್ಳು ಹೇಳಬೇಡಿ. 4. ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡಿ. ಈ ತಪ್ಪುಗಳು ನೇರವಾಗಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಎನ್ನುತ್ತಾರೆ. ಈ ಮಾಸದಲ್ಲಿ ಸಾಧ್ಯವಾದಷ್ಟು ಶಾಂತ, ಮೃದು, ಸಕಾರಾತ್ಮಕವಾಗಿ ಇರಲು ಪ್ರಯತ್ನಿಸಿ. 6. ಜೀರಿಗೆ ಸೇವನೆ ಬಗ್ಗೆ ಇರುವ ನಂಬಿಕೆ. ಹಳೆಯ ಗ್ರಂಥಗಳಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ಜೀರಿಗೆ ಬೀಜಗಳನ್ನು ಸೇವಿಸುವುದನ್ನು ನಿರ್ಬಂಧಿಸಲಾಗಿದೆ ಎಂಬ ಉಲ್ಲೇಖ ಸಿಗುತ್ತದೆ. ಹೀಗಾಗಿ ಕೆಲವರು ಈ ಮಾಸದಲ್ಲಿ ಜೀರಿಗೆ ಸೇವಿಸದೇ ಇರುತ್ತಾರೆ. ಇದು ನಂಬಿಕೆಯ ಪ್ರಶ್ನೆ. ನಿಮ್ಮ ಮನಸ್ಸಿಗೆ ಯಾವುದು ಒಳ್ಳೆಯದೋ ಅದನ್ನೇ ಅನುಸರಿಸಬಹುದು. ಕೊನೆಯ ಮಾತು ಸ್ನೇಹಿತರೆ, ಮಾರ್ಗಶೀರ್ಷ ಮಾಸವು ಸಂಪೂರ್ಣವಾಗಿ ಶಾಂತಿಯ, ಭಕ್ತಿಯ, ಸಾತ್ವಿಕತೆಯ ಮಾಸ. ಈ ತಿಂಗಳಲ್ಲಿ ಮಾಡಿದ ಸಣ್ಣ ಪುಣ್ಯಗಳು ಕೂಡ ದೊಡ್ಡ ಫಲ ತರುತ್ತವೆ. ಶ್ರೀಕೃಷ್ಣನ ಕೃಪೆ ಯಾವ ಮನೆಯಲ್ಲಿರುತ್ತದೋ ಅಲ್ಲಿ ಸಮೃದ್ಧಿ, ಆರೋಗ್ಯ, ನೆಮ್ಮದಿ ಸ್ವತಃ ಬರುತ್ತವೆ. ಹಾಗಾಗಿ ಈ ಮಾಸದಲ್ಲಿ ಸಾಧ್ಯವಾದಷ್ಟು ಪವಿತ್ರ ಸ್ನಾನ ಮಾಡಿ, ಮಂತ್ರ ಪಠಿಸಿ, ದಾನ ಮಾಡಿ, ತುಳಸಿ ಪೂಜೆ ಮಾಡಿ ಮತ್ತು ಸಕಾರಾತ್ಮಕ ಮನಸ್ಸಿನಿಂದ ದಿನಗಳನ್ನು ಕಳೆಯಿರಿ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಂಚಿಕೊಳ್ಳಿ. ಜೈ ಶ್ರೀಕೃಷ್ಣ.